ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಮೈಸೂರು ಸಕ್ಕರೆ ಕಾರ್ಖಾನೆ ಪ್ರಸಕ್ತ ಸಾಲಿನ ಕಬ್ಬು ಅರೆಯುವ ಪ್ರಕ್ರಿಯೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇಂದು ಕಾರ್ಖಾನೆಯ ಆವರಣದಲ್ಲಿ ಸಾಂಪ್ರದಾಯಿಕ ಬಾಯ್ಲರ್ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಅಧ್ಯಕ್ಷ ಸಿಡಿ ಗಂಗಾಧರ್, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅನುಗ್ರಹ ಪ್ರಾಪ್ತಿಯಾಗಬೇಕು. ಸರ್ವರಿಗೂ ಸಮಸ್ತ ಸನ್ಮಂಗಳ. ನಂತರ ಸುದ್ದಿಗಾರರೊಂದಿಗೆ ಈ ಬಾರಿ ಒಟ್ಟು 5,44,000 ಟನ್ ಕಬ್ಬು ಅರೆಯುವ ಒಪ್ಪಿಗೆಯನ್ನು ಕಾರ್ಖಾನೆ ಪಡೆದುಕೊಂಡಿದೆ. ಜುಲೈ 13 ಅಥವಾ 15ರಂದು ಅಧಿಕೃತವಾಗಿ ಕಬ್ಬು ನುರಿಸುವ ಕಾರ್ಯ ಆರಂಭವಾಗಲಿದ್ದು, ಒಪ್ಪಿಗೆ ನೀಡಿರುವ ಎಲ್ಲ ರೈತರ ಕಬ್ಬನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ಅರೆಯಲಾಗುವುದು. ಕಟಾವಿಗೆ ಯಾವುದೇ ತೊಂದರೆಯಾಗದಂತೆ ಈಗಾಗಲೇ ಕಾರ್ಮಿಕರ ವ್ಯವಸ್ಥೆ ಮಾಡಲಾಗಿದೆ ಎಂದರು. ರೈತರ ಹಿತರಕ್ಷಣೆಗಾಗಿ ಸರ್ಕಾರದ ಆದೇಶದಂತೆ ಪ್ರತಿ ಟನ್ ಕಬ್ಬಿಗೆ 50 ರೂಪಾಯಿಗಳ ಪ್ರೋತ್ಸಾಹಧನವನ್ನು ಕಾರ್ಖಾನೆಯು ತನ್ನ ಸ್ವಂತ ಅನುದಾನದಿಂದಲೇ ನೀಡುತ್ತಿದೆ. ಜಿಲ್ಲೆಯ ಯಾವುದೇ ಖಾಸಗಿ ಕಾರ್ಖಾನೆಗಳು ಇನ್ನೂ ಈ ಪ್ರೋತ್ಸಾಹಧನ ನೀಡಲು ಮುಂದೆ ಬಂದಿಲ್ಲ. ಆದರೆ ಮೈಶುಗರ್ ಸಂಸ್ಥೆಯು ಸರ್ಕಾರದ ಹಣಕಾಸಿನ ನೆರವಿಗಾಗಿ ಕಾಯದೆ ತನ್ನದೇ ಆದ ನಿಧಿಯಿಂದ ರೈತರಿಗೆ ಈ ಸೌಲಭ್ಯ ಕಲ್ಪಿಸುತ್ತಿದೆ ಎಂದು ತಿಳಿಸಿದರು. ವ್ಯವಸ್ಥೆ ಮಾಡಿದ್ದಾರೆ. ತಮ್ಮ ಜೊತೆ ಮಾಧ್ಯಮ ಸ್ನೇಹಿತರ ಜೊತೆ ಪದೇ ಪದೇ ಸಂಪರ್ಕ ಇಟ್ಕೊಂಡು ನಮ್ಮ ಕಾರ್ಖಾನೆ ಅಭಿವೃದ್ಧಿಯನ್ನ ನಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀನಿ. 3,383 FRP 1 ತಿಂಗಳೊಳಗಡೆ ಸರಬರಾಜು ಮಾಡಿದಂಥ ಕಬ್ಬಿಗೆ ರೈತರಿಗೆ ಒಂದೇ ಕಂತಿನಲ್ಲಿ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ.